I would request the media. ಇಲ್ಲೇ ನಿಂದಿರುತ್ತೆ. Okay, thank you. ಫಸ್ಟ್ ಹೋಗ್ತಿದ್ರೆ ಸೆಕೆಂಡ್ ಅಸೂರಿ ಸರ್, ಥರ್ಡ್ ಇದು ಇವರು ಜನಪೌಡ್ರ ನಿಮ್ದು ಜನಪೌಡ್ರ ಟೀಮ್ ಕರ್ಕೊಂಡು ನಿಂತ್ಬಿಟ್ಟು ಚಾಲು ಹಾಕಿ 192 ರೂಟ್ ನಂಬರ್ 12 ಅವರ ಸರ್ಗೆ ಇಲ್ಲಿ ಗಾಡಿ 192 ಸರ್ ನೀವು ಈ ಕಡೆ ಬರ್ತೀವಿ. ಇದು 192 11 ನಂಬರ್ 4 ಜನ ಸಾರಿ 9 ನಂಬರ್ 4 ಜನ ಎಲ್ಲ ಸ್ಟಾಫ್ ಇನ್ ಸೆಕ್ಷನ್ 192 ಮೂರವ ಇವು 177 ಲೆಕ್ಚರ್ ಹೋಗ್ಯಾರೆ 177 ಅವು ಎರಡು 187 ಐದು ಅದಾವ 10 ಬಾಕ್ಸ್ ಆಗ್ಬೇಕು ನೋಡ 10 ಬಾಕ್ಸ್ ನೀವು 10 ಅಂತ ಹೇಳ್ಬೇಡ್ರಿ, ಅವ್ರು ತಗೊಂಡವ್ರು ನಮಗೆ ಹೇಳ. ಪೊಲೀಸರು ಯಾರು ಸರ್ ಎಷ್ಟು ಬಾಕ್ಸ್ ಅದು ಆ ಡೋರ್ಗೆ ಹೋಗಿ ನೋಡಿ, ನಾನು ಒಳಗಡೆ ಹೋಗಿ ಕನ್ಫರ್ಮ್ ಮಾಡ್ಬೋದು. ನಮಗೆ ಹೇಳ್ತಾರೆ 12 ಯಾರ್ರಿ ಬಾಕ್ಸ್ ಯಾಕಂದ್ರೆ ಸರ್, ರಾಜ್ಯಾದ್ಯಂತ ಇವತ್ತು ಕಾನ್ಸ್ಟೇಬಲ್ ಪರೀಕ್ಷೆ ನಡೀತಿರುವಂತದ್ದು ಸರ್ಕಾರ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೆಇಯಿಂದ ಆಯೋಜನೆ ಮಾಡಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜೊತೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಮೊನ್ನೆ ಎಲ್ಲ DCSP ಕಮಿಷನರ್ ಪೊಲೀಸ್ ಅವರ ಜೊತೆ ಒಂದು ಸಭೆ ಮಾಡಿ ಯಾವುದೇ ಲೋಪದೋಷಗಳಿಲ್ಲದಂತೆ ಈ ಎಕ್ಸಾಮ್ನು ಅವರು ಆಯೋಜನೆ ಮಾಡಲಿಕ್ಕೆ ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ. ಅದರಂತೆ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಮೂಲತಃ ಬೆಳಗಾವಿ ನಗರದಲ್ಲಿ ಒಂದು 46 ಸೆಂಟರ್ಗಳು ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆನಲ್ಲಿ 15 ಸೆಂಟರ್ಗಳು, ಅದನ್ನು ಮೇನ್ಲಿ ಚಿಕ್ಕೋಡಿ ಟೌನ್ ಹಾಗೂ ನಿಪ್ಪಾಣಿ ಟೌನ್ನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಬೆಂಚಸ್ ಮತ್ತು ಟೇಬಲ್, ಫ್ಯಾನ್ ಎಲ್ಲ, ಎಲ್ಲಿ ವಾಶ್ರೂಮ್ ಫೆಸಿಲಿಟಿ ಚೆನ್ನಾಗಿದೆ, ಅದನ್ನು ನಾನು DDP ಅವರು, ADC ಅವರು ಒಂದೊಂದು ನೋಡಿ ಆಯ್ಕೆ ಮಾಡಿದ್ದೀವಿ. CCTV ಕ್ಯಾಮರಾಗಳನ್ನು ಎಲ್ಲ ಕಡೆ ಅಳವಡಿಸಿದ್ದೀವಿ, ಒಳಗಡೆ ಹೊರಗಡೆ, ಹಾಗೂ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮ್ರಾಸ್ ಅದನ್ನು ನಾವು ಈ ಸತಿ KE ಮುಖಾಂತರ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ವಿ. ಡ್ರೆಸ್ ಕೋಡ್, ಅಭ್ಯರ್ಥಿಗಳು ಯಾವ ಡ್ರೆಸ್ ಕೋಡ್ ಹಾಕೋಬೇಕು ಅದನ್ನು ಹೇಳಿದ್ದೀವಿ. ಯಾವುದೇ ಈ ಬ್ಲೂಟೂತ್ ರಿಸೀವರ್ಸ್ ಅದೆಲ್ಲ ಎಲ್ಲ ಅಳವಡಿಸ್ಕೋಬಾರ್ದಂತ ಹೇಳಿ ENT ಟೀಮ್ಸ್ 64 ENT ಪ್ಯಾರಾಮೆಡಿಕಲ್ ಟೀಮ್ಸ್ನು ನಾವು ಎಲ್ಲ ಕಡೆ ಡೆಪ್ಯೂಟ್ ಮಾಡಿದ್ದೀವಿ. ಫ್ರಿಸ್ಕಿಂಗ್ ಮಾಡಿ ಅಭ್ಯರ್ಥಿಗಳನ್ನು ಒಳಗಡೆ ಬಿಡ್ತಾರೆ. ನಮ್ಮ ಇಡೀ ಜಿಲ್ಲೆನಲ್ಲಿ ನಾವು ನೋಡಿದ್ದೀವಿ ಅಂದರೆ ಟೋಟಲ್ 25,164 ಅಭ್ಯರ್ಥಿಗಳು ಇವತ್ತು ಎಕ್ಸಾಮಲ್ಲಿ ಭಾಗಿಯಾಗ್ತಾರೆ. ಎಲ್ಲ ಕಡೆ ಗ್ರಾಮೀಣ ಭಾಗದಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಬೇರೆ ಬೇರೆ ಸೆಂಟರ್ಸ್, ಬೇರೆ ಬೇರೆ ಊರುಗಳಿಂದ ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ.
ನನ್ನ ಪ್ರಕಾರ ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಇರ್ಬೋದು ಹಾಗೂ ಇಡೀ ರಾಜ್ಯದಲ್ಲಿ ಎಲ್ಲ DC ಗಳು SP ಗಳು ಕಮಿಷನರ್ ಪೊಲೀಸರವರು ಬಹಳ ಪ್ಲಾನಿಂಗಿಂದ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆನಲ್ಲಿನೂ ಯಾವುದೇ ತೊಂದರೆ ಆಗಲ್ಲ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.